ಕರ್ನಾಟಕದ ಮಾನ್ಯತೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಭೈರಪ್ಪ ಸಾಹೇಬರು ಇವತ್ತು ಪ್ರಧಾನಮಂತ್ರಿ ಬಹಳ ದುಃಖದ ಸಂಗತಿ. ಅವರು ಎಲ್ಲೊಂದು ಕನ್ನಡಕ್ಕೆ ಕೊಟ್ಟಂಥ ಕಾದಂಬರಿ ತಾಟು ಮುಖಬಂಧ ತಬ್ಬಲಿ ಏನಾದ ಮಗನಿಗೆ ಸಾಕಷ್ಟು ಕಾದಂಬರಿಗಳನ್ನು ಓದಿಕೊಂಡು ಅವ್ರು ಬದುಕಿದ ರೀತಿ ನೇರ ನಿರಂತರ ಬದುಕು ಕಟ್ಕೊಳ್ಳೋ ಹೆಂಗೆ ಅಂತ ತೋರ್ಕೊಂತ ಮಹಾ ಸಾಹಿತ್ಯದಿಂದ ಇಡೀ ದೇಶಕ್ಕೆ ಬಹಳ ದೊಡ್ಡ ನಷ್ಟ ಇದೆ. ಬರ್ತವಂತ ಶಕ್ತಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂತ ನಷ್ಟ ಆಗಿದೆ. ಇಂಥ ನಾವು ಅವ್ರನ್ನೆಲ್ಲರನ್ನೂ ಕಳ್ಕೊಂಡಿದ್ದೀವಿ. ಅವರ ಬರೆದಂಥ ಕಾದಂಬರಿಗಳು, ಅವ್ರದ್ದು ಬರೆದಂಥ ಕೃತಿಗಳು ಸಿನಿಮಾಗಳಾಗಿದ್ದಾವೆ ಮತ್ತು ಸೀರಿಯಲ್ಗಳಾಗಿ ಜನಮಾನಸದಲ್ಲಿ ಉಳಿಯುವ ರೀತಿಯೊಳಗ ಅವರ ಕಾದಂಬರಿ ರಚನೆ ಆಗಿದೆ. ಇವತ್ತ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ದೇಶಾದ್ಯಂತ ಅವರ ಅಭಿಮಾನಿಗಳು ಅವರನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ. ಅಭಿಮಾನಿಗಳು ಮತ್ತು ಅವರ ಕುಟುಂಬದ ವರ್ಗಕ್ಕೆ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಆ ಭಗವಂತ ನೀಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ ನಮ್ಮ ಇಲಾಖೆಯ ಅಧಿಕಾರಿಗಳು ನಿನ್ನೆಯಿಂದ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಮೈಸೂರಿಗೆ ಹೋಗುವಂತ ಕೆಲಸ ಆಗುತ್ತೆ. ಮೈಸೂರಿನಲ್ಲಿನೂ ಅಲ್ಲಿ ಕೆಲವೊಂದಾಗಿ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಸೇರಿ ನಮ್ಮೆಲ್ಲ ಅಧಿಕಾರಿಗಳು ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಾಜ್ಯದಿಂದ ಗೌರವವನ್ನು ಕೊಡುವಂತ ಕೆಲಸ ಆಗುತ್ತಾ ಇದೆ ಅನ್ನೋ ಮಾತನ್ನು ಹೇಳ್ತೀನಿ. ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾಗಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಿ ಗೌರವದೊಂದಿಗೆ ಅವ್ರಿಗೆ ಅಲ್ಲಿ ನಾಳೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಸರ್ಕಾರಿ ಗೌರವವನ್ನು ಮಾಡಲಾಗುತ್ತೆ. ಧನ್ಯವಾದ. ನಾನು ಬಂಜಾರ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ AR ಗೋವಿಂದ ಸ್ವಾಮಿ ಅಂತ. ನಾವೆಲ್ಲ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಓದಬೇಕಾದ್ರೆ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ವಿದ್ಯಾರ್ಥಿ ಸಂಘಕ್ಕೆ ಉಪಾಧ್ಯಕ್ಷ ಆಗಿದ್ದೆ. ಆಮೇಲೆ ನಾವೆಲ್ಲ ಸಾಹಿತ್ಯ ಚಟುವಟಿಕೆಗಳು, ಕಲಾವಿದರಾಗಿ ಪ್ರದರ್ಶನ ಕಲಾ ವಿಭಾಗದಲ್ಲಿ, ಆಂಗ್ಲ ಭಾಷಾ ವಿಭಾಗದಲ್ಲಿ ನಾವು ಸಾಕಷ್ಟು ಹಿರಿಯ ಸಾಹಿತಿಗಳ ಜೊತೆಗೆ ಗುರುಗಳಾಗಿ ಪಾಠ ಕೇಳ್ತಾ SL ಭೈರಪ್ಪ ಅವರು ಅಲ್ಲಿ ಬರ್ತಿದ್ರು. ನಮಗೆಲ್ಲ ಯಾವ ರೀತಿಯ ಸಾಹಿತ್ಯವನ್ನು ರಚನೆ ಮಾಡಬೇಕು, ಸಾಹಿತ್ಯದ ಆಳಾಗಲಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತು ಓದು ಎಷ್ಟು ಮುಖ್ಯ ವಿದ್ಯಾರ್ಥಿಗಳಿಗೆ ಅನ್ನೋವಂಥದ್ದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಓದು ಅಂದ ತಕ್ಷಣ ಎಂತೆಂಥ ಸಾಹಿತ್ಯವನ್ನು ಓದಬೇಕು, ಸಾಹಿತ್ಯದ ಮಟ್ಟ ಏನು, ಗುಣಮಟ್ಟ ಏನು, ಪ್ರಬುದ್ಧತೆ ಅಂದ್ರೇನು, ಎಲ್ಲವೂ ಸಾಹಿತ್ಯವೇ. ಸಾಹಿತ್ಯ ಅಂದರೆ ಹಲವು ಹಂತಗಳನ್ನು ದಾಟಬೇಕಾಗುತ್ತೆ. ಜ್ಞಾನ ಅನ್ನುವಂಥದ್ದು ಹಲವು ಹಂತಗಳ ಪಾಂಡಿತ್ಯ. ಅದನ್ನು ಗಳಿಸ್ಕೊಂಡ್ರೆ ವಿದ್ಯಾರ್ಥಿ ಎಲ್ಲಿ ಬೇಕಾದರೂ ಸಲ್ಲಬಹುದು ಅನ್ನೋವಂಥ ಅವರ ಮಾರ್ಗದರ್ಶನವನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿದ ಪರಿಣಾಮವಾಗಿಯೇ ಇವತ್ತು ನಾವೆಲ್ಲ ಸಾಹಿತ್ಯಿಕವಾಗಿ ಕಲಾ ವಿಭಾಗದಲ್ಲಿ ಮತ್ತು ಇವತ್ತೇನಾದರೂ ಚೇರ್ಮನ್ ಆಗಿ ನಾವು ಗುರುತಿಸ್ಕೊಂಡು ಇಲ್ಲಿ ಇದ್ದೀವಿ ಅಂದರೆ ಅದಕ್ಕೆಲ್ಲ ಇಂಥ ಹಿರಿಯರ ಮಹನೀಯರ ಮಾರ್ಗದರ್ಶನ ನಮಗೆ ಬೆನ್ನೆಲುಬಾಗಿದ್ದಿದ್ದು. ಪಂಥಗಳು ಏನೇ ಇರ್ಬೋದು, ಎಡಪಂಥ ಬಲಪಂಥ ಅನ್ನೋದು ಸಾಹಿತ್ಯದಲ್ಲಿ ಇರಲ್ಲ. ಆದರೆ ವೈಯಕ್ತಿಕ ಕಾರಣಕ್ಕಾಗಿ ಅವೆಲ್ಲ ಹುಟ್ಕೊಳ್ತವೆ, ರಾಜಕೀಯ ಕಾರಣಕ್ಕಾಗಿ ಹುಟ್ಕೊಳ್ತವೆ. ವ್ಯಕ್ತಿಯಾಗಿ SL ಭೈರಪ್ಪ ಅವರು, ಕಂಬಾರರಾಗಲಿ, ನಮ್ಮ ಯಾವ ದಿಗ್ಗಜ ಸಾಹಿತಿಗಳಿದ್ದಾರೆ ಅವರೆಲ್ಲ ಪಂಥವನ್ನು ಮೀರಿದಂಥವ್ರು ಅಂತ ನನ್ನ ವ್ಯಕ್ತಿಗತ ಅಭಿಪ್ರಾಯ. ಸಾಕಷ್ಟು ರಾಜಕೀಯ ವಲಯ ಯಾವುದೋ ಒಂದು ಪ್ರಶಸ್ತಿಗಾಗಿ, ಯಾವುದೋ ಪದ್ಮಶ್ರೀ, ಭಾರತ ರತ್ನ ಇಂತಹ ಪ್ರಶಸ್ತಿಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಭಾಗಗಳನ್ನು ಮಾಡಿ ಕಲಾವಿದರನ್ನು, ಸಾಹಿತಿಗಳನ್ನು ವಿಭಾಗ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ನಡೀತಿರುತ್ತೆ. ನನಗನ್ಸೋ ಮಟ್ಟಿಗೆ ಕಲಾವಿದರು, ಸಾಹಿತಿಗಳು ಸ್ವಸ್ಥ ಸಮಾಜ, ಸ್ವಸ್ಥ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಸದಾ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂಥವ್ರು. ಹಾಗಾಗಿ ಗಂಭೀರವಾಗಿ ಸಾಹಿತ್ಯವನ್ನು ರಚನೆ ಮಾಡುವಂಥವ್ರು ಪ್ರಗತಿಪರವಾಗಿ, ಜನಪರವಾಗಿ, ಪರಿಸರದ ಪರವಾಗಿ, ಒಟ್ಟಾರೆ ದೇಶದ ಪ್ರಗತಿಗೆ ಪೂರಕವಾಗಿ ಸಾಹಿತ್ಯ ರಚನೆ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ಮಹನೀಯರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಕಾರಣಾಂತರದಿಂದ ಎಡಬಲ ಅದು ಉಟ್ಕೊಂಡಿರುತ್ತೆ. ಅದನ್ನ ನಾವೆಲ್ಲ
ಗೌಣ ಅಂತೇಳಿ ನೆಗ್ಲೆಕ್ಟ್ ಮಾಡೋಣ. ಎಸ್ ಎಲ್ ಭೈರಪ್ಪ ಥರದ ಮಹನೀಯರು ರಾಜ್ಯದಲ್ಲಿ ಹುಟ್ಟಲಿ, ನಮ್ಮ ರಾಜ್ಯದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಬೋಕರ್ ಪ್ರಶಸ್ತಿ ತಂದುಕೊಟ್ಟ ಹಾಗೆ ಮುಂದೆ ಸಾಹಿತ್ಯ ವಲಯ ಯುವಕರಿಗೆ ಮಾರ್ಗದರ್ಶಕವಾಗಿರಬೇಕು. ಯುವಕರು ಇವತ್ತು ಸಾಹಿತ್ಯ ಅಂದರೆ ತುಂಬ ಅವಗಣನೆ ಇದೆ. ಏನೋ ಒಂದು ಡಿಗ್ರಿ ಪಾಸ್ ಮಾಡೋದಕ್ಕೆ ಸಾಹಿತ್ಯ ಅಥವಾ ಒಂದು PhD ಅಂದರೆ ಏನೋ ಒಂದು ಬರೆದು PhD ತಗೋಬೇಕು ಅನ್ನೋ ಮಟ್ಟದಲ್ಲಿ ಇವತ್ತು ಯುವ ಜನತೆ ಚಿಂತನೆ ಮಾಡುವಾಗ ಇಂಥವರ ಸಾಹಿತ್ಯ, ಅವರ ಮಾರ್ಗದರ್ಶನ ನಮಗೆಲ್ಲ ಬೇಕು ಅನ್ನೋದನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.